ನಮಸ್ತೆ, ನಾನು ಕೀರ್ತಿ ಚೇತನ್. ನೀವು ನೋಡ್ತಾ ಇದ್ದೀರಾ ಗಾರ್ಡನ್ ಚಾನಲ್ ಕೀರ್ತಿ ಚೇತನ್ ಇನ್ ಕನ್ನಡ. ಮೊಳಕೆ ಬಂದ ಈರುಳ್ಳಿಯನ್ನು ಪಾಟ್ನಲ್ಲಿ ಹಾಕಿದ್ರ ಬಗ್ಗೆ ನಿಮಗೆ ಆಲ್ರೆಡಿ ನಾನು ವಿಡಿಯೋ ಮಾಡಿ ತೋರಿಸಿದ್ದೆ. ಅದರಲ್ಲಿ ಆಗಿರುವಂತಹ ಈರುಳ್ಳಿಯನ್ನು ಹಾರ್ವೆಸ್ಟ್ ಮಾಡೋದ್ರ ಜೊತೆಗೆ ಸೀಡ್ಸನ್ನು ಸಹ ನಿಮಗೆ ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ನೀರು ಹೆಚ್ಚಾದ ಕಾರಣ ಕೆಲವು ಈರುಳ್ಳಿಗಳು ಕೊಳೆತು ಹೋಯಿತು. ಮೊನ್ನೆ ಎಲ್ಲ ಅಕಾಲಿಕ ಮಳೆಯ ಕಾರಣ ನೀರು ಜಾಸ್ತಿಯಾಗಿ ಕೊಳೆತು ಹೋಗಿದೆ. ಅದನ್ನು ಸಹ ನಾನು ನಿಮಗೆ ತೋರಿಸ್ತೀನಿ ನೋಡಿ. ಇದು ಒಂದು ಮೊಳಕೆ ಬಂದ ಈರುಳ್ಳಿಯಿಂದ ಬಂದಿರುವಂತಹ ಈರುಳ್ಳಿ. ತುಂಬ ಜನದ ಡೌಟ್ ಇತ್ತು, ನಿಜವಾಗ್ಲೂ ಮೊಳಕೆ ಬಂದ ಈರುಳ್ಳಿಯಿಂದ ಈರುಳ್ಳಿಯನ್ನು ಬೆಳಿಬಹುದಾ ಅಂತ ಹೇಳಿ. ಸೊ ಅದಕ್ಕೋಸ್ಕರ ಪಟ್ ಅಂತ ಹೇಳಿ 2 ನಿಮಿಷದಲ್ಲಿ ನಿಮಗೆ ತೋರಿಸ್ಬಿಡೋಣ ಅಂತ ಹೇಳಿ ಇವತ್ತು ಈ ವಿಡಿಯೋನ ಮಾಡಿದ್ದೀನಿ ನೋಡಿ. ಮೊಳಕೆ ಬಂದ ಈರುಳ್ಳಿಯನ್ನು ಎಷ್ಟು ಬೇಕೋ ಅಷ್ಟು ಗ್ರೀನ್ ಆನಿಯನ್ನ ಹಾರ್ವೆಸ್ಟ್ ಮಾಡಿಕೊಂಡು ಆ ನಂತರ ಲಾಸ್ಟಿಗೆ ಹಾಗೆ ಬಿಟ್ಬಿಟ್ಟೆ. ಅದೇ ಮೆಚೂರ್ ಆಗಿ ಸೀಡ್ಸ್ ಬರೋದಕ್ಕೆ ಸ್ಟಾರ್ಟ್ ಆಗುತ್ತೆ. ಸೀಡ್ಸ್ ಬರೋದಕ್ಕೆ ಕೂಡ ಬಿಟ್ಟಿದ್ದೀನಿ, ಯಾಕಂದರೆ ನನಗೆ ಮುಖ್ಯವಾಗಿ ಅಲ್ಲಿ ಬೇಕಾಗಿರೋದು ಈರುಳ್ಳಿ ಅಲ್ಲ, ಈ ಈರುಳ್ಳಿಯ ಬೀಜಗಳು. ಇದರಿಂದ ಸಹ ನಾವು ಮತ್ತೆ ಈರುಳ್ಳಿ ಗಿಡವನ್ನು ಬೆಳ್ಕೊಳ್ಬಹುದಲ್ಲ. ಹಾಗಾಗಿ ಸೀಡ್ಸ್ ಆದಮೇಲೆ ಅದ್ರದ್ದು ಫುಲ್ಲು ಲೀವ್ಸ್ ಎಲ್ಲ ಡ್ರೈ ಆಗಿಬಿಡುತ್ತೆ. ಡ್ರೈ ಆದಾಗ ನಾವು ನೀರು ಹಾಕೋದು ಕಡಿಮೆ ಮಾಡಬೇಕು ನೋಡಿ. ಜಾಸ್ತಿ ಆದರೆ ಹೀಗೆ ಕೊಳ್ತೋಗುತ್ತೆ, ಅದು ಪೂರ್ತಿಯಾಗಿ ಕೊಳ್ತೋಗಿದೆ. ಇದು ಚೆನ್ನಾಗಿದೆ ಈರುಳ್ಳಿ. ಇನ್ನೊಂದು ಈರುಳ್ಳಿ ಇದು ಒಟ್ಟು 2 ಮೊಳಕೆ ಬಂದ ಈರುಳ್ಳಿಯಿಂದ ಸಿಕ್ಕಿರುವಂಥದ್ದು. ಅದರಲ್ಲಿ ಈರುಳ್ಳಿ ಸಹ ಇದನ್ನು ಒಂಚೂರು ಬಿಸಿಲಿಗೆ ಒಣಗೋದಕ್ಕೆ ಇಡ್ತೀನಿ. ಒಣಗಿದ ನಂತರ 1 ಡೇ ಸನ್ಲೈಟಲ್ಲಿ ಇದು ಒಣಗಿರುವಂಥದ್ದು. ಒಣಗಿದ ನಂತರ ಹೀಗಾಗಿದೆ ನೋಡಿ. ಒಟ್ಟು ಇಷ್ಟು ಈರುಳ್ಳಿ ಸಿಕ್ಕಿದೆ. ಇದು 1 ಮೊಳಕೆ ಬಂದ ಈರುಳ್ಳಿಯನ್ನು ಮಣ್ಣಲ್ಲಿ ಹಾಕಿದ್ವಲ್ಲ ಅದರಲ್ಲಿ ಸಿಕ್ಕಿರೋದು. ಬೇಕಾದಷ್ಟು ಸರ್ತಿ ನೀವು ಗ್ರೀನ್ ಆನಿಯನ್ನ ಹಾರ್ವೆಸ್ಟ್ ಮಾಡಿಕೊಂಡು ಯಾವಾಗ ಹೂವು ಬರುತ್ತೆ ಆವಾಗ ಹಾಗೆ ಹೂ ಆಗೋದಕ್ಕೆ ಬಿಟ್ಬಿಟ್ರೆ ನಿಮಗೆ ಸೀಡ್ಸು ಸಹ ಸಿಗತ್ತೆ, ಜೊತೆಗೆ ಈರುಳ್ಳಿ ಸಹ ಸಿಗತ್ತೆ. ನಮಗಿಲ್ಲಿ ಮುಖ್ಯವಾಗಿರೋದು ಈರುಳ್ಳಿ ಅಲ್ಲ, ಅದರ ಸೀಡ್ಸ್. ಯಾಕಂದರೆ ಆ ಸೀಡ್ಸಿಂದ ಮತ್ತೆ ಈರುಳ್ಳಿಯನ್ನು ಬೆಳಿಬಹುದು ಅನ್ನೋ ರೀಸನ್ನು. ಈ ರೀತಿ ಚಿಕ್ಕ ಚಿಕ್ಕದಾಗಿ ಸಿಗೋ ಈರುಳ್ಳಿಯನ್ನು ಹಸಿದಾಗಿ ಊಟದ ಜೊತೆ ತಿನ್ನೋದಕ್ಕೆಲ್ಲ ಬಳಸ್ಕೊಳ್ಬಹುದು, ಸಲಾಡ್ಗೆ ಬಳಸಬಹುದು, ತುಂಬ ಚೆನ್ನಾಗಾಗುತ್ತೆ. ಸೀಡ್ಸನ್ನು ನೋಡಿ, ಇದು ಒಂದೊಂದು ಹೂವು. ಈ ಒಂದು ಹೂವಲ್ಲಿ ಸಹ ಹೀಗೆ ಓಪನ್ ಮಾಡಿದ್ರೆ 2ರಿಂದ 3 ಸೀಡ್ಸ್ ನಿಮಗೆ ಸಿಗತ್ತೆ. ಇದನ್ನು ಮತ್ತೆ ನೀವು ಮಣ್ಣಲ್ಲಿ ಹಾಕಿದ್ರೆ ಮತ್ತೆ ಈರುಳ್ಳಿ ಗಿಡವನ್ನು ಬೆಳ್ಕೊಂಡು ಅಲ್ಲೂ ಕೂಡ ಈರುಳ್ಳಿಯನ್ನು ಬೆಳಿಬಹುದು ನೋಡಿ. ಹೀಗೆ ಸಿಗತ್ತೆ ಸೀಡ್ಸು. ಸೊ ನಿಮಗೀಗ ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಳ್ತೀನಿ. ಮೊಳಕೆ ಬಂದ ಈರುಳ್ಳಿಯನ್ನು ಇನ್ಮೇಲೆ ಎಸಿಬೇಡಿ ನೋಡಿ. ಹೀಗೆ ಈರುಳ್ಳಿ ಸೀಡ್ಸು ಮತ್ತು ಈರುಳ್ಳಿಯನ್ನು ಸಹ ಹಾರ್ವೆಸ್ಟ್ ಮಾಡ್ಕೊಳ್ಬಹುದು. ಈ ಸೀಡ್ಸಿಂದನೇ ಮತ್ತೆ ನೀವು ಈರುಳ್ಳಿಯನ್ನು ಬೆಳಿಬಹುದು. ಪಾಟಲ್ಲಿ ತುಂಬ ಸುಲಭದಲ್ಲಿ ಬೆಳಿಬಹುದು. ಆದರೆ ಸ್ವಲ್ಪ ನೀರು ಮಾತ್ರ ನೋಡ್ಕೊಳ್ಳಿ. ನಮ್ದು ಇದಿಷ್ಟು ವೇಸ್ಟ್ ಆಗಿಬಿಡ್ತು ಕೊಳ್ತೋಗಿ. ಈಗ 1-2-3 ಸರ್ತಿ ಮಳೆ ಬೇರೆ ಜಾಸ್ತಿ ಆಯ್ತಲ್ಲ, ಹಾಗಾಗಿ ಕೊಳ್ತೇ ಹೋಗಿದೆ. ಇದು ಚೆನ್ನಾಗಿತ್ತು, ಹಾಗಾಗಿ ಇದನ್ನು ಇವತ್ತು ಕಿತ್ಕೊಂಡ್ವಿ. ಜೊತೆಗೆ ಸೀಡ್ಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡ್ವಿ. ನನಗೆ ಈ ಥರ ಸೀಡ್ಸ್ ಆಗೋದಕ್ಕೆ ಬಿಟ್ಟಿರೋದ್ರಿಂದನೇ ಇದು ಸ್ಪ್ಲಿಟ್ ಆಗಿರೋದು. ಸೀಡ್ಸ್ ಆಗೋದಕ್ಕೆ ಬಿಡಲಿಲ್ಲ ಅಂದರೆ ಒಂದೇ ಗೆಡ್ಡೆ ಸಿಗತ್ತೆ. ನನಗೆ ಈರುಳ್ಳಿ ಮುಖ್ಯ ಅಲ್ಲ, ಸೀಡ್ಸ್ ಮುಖ್ಯ ಆಗಿತ್ತು. ಹಾಗಾಗಿ ಸೀಡ್ಸ್ ಆಗೋದಕ್ಕೆ ಬಿಟ್ಟಿದ್ದೀನಿ. ಒಟ್ಟು ಇಷ್ಟು ಈರುಳ್ಳಿ ಸಿಕ್ತು, ನನಗೆ ತುಂಬ ಖುಷಿ ಆಯಿತು. ಒಟ್ಟು ಇಷ್ಟು ಸೀಡ್ಸ್ ಸಹ ಸಿಕ್ತು. 2 ಮೊಳಕೆ ಬಂದ ಈರುಳ್ಳಿಯಿಂದ ಅಷ್ಟು ಈರುಳ್ಳಿ ಜೊತೆಗೆ ಇಷ್ಟು ಸೀಡ್ಸನ್ನು ಕೂಡ ಹಾರ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಇವು 100 ಸೀಡ್ಸ್ ಸಿಕ್ಕಿದೆ ಅಂತಲೇ ಹೇಳ್ಬೋದು. ಯಾಕಂದರೆ ಒಂದು ಹೂವಲ್ಲಿ ಸಹ ಇಷ್ಟು ಸೀಡ್ಸ್ ನಮಗೆ ಸಿಗೋದಿದೆ. ಓಕೆ, ಮೊಳಕೆ ಬಂದ ಈರುಳ್ಳಿಯಿಂದ ಹೇಗೆ ಹೂವನ್ನು ಬೆಳಿಬೇಕು ಅಥವಾ ಈ ಗ್ರೀನ್ ಆನಿಯನ್ಸ್ನ ಹೇಗೆ ಬೆಳ್ಕೊಳ್ಬೇಕು ಅದೆಲ್ಲ ಗೊತ್ತಿಲ್ಲ ಅಂತಂದರೆ ಈ ವಿಡಿಯೋದ ಕೊನೆಗೆ ನಾನು ಲಿಂಕನ್ನು ಕೊಟ್ಟಿರ್ತೀನಿ, ನೋಡಬಹುದು. ಥ್ಯಾಂಕ್ ಯು ಸೋ ಮಚ್ ಈ ವಿಡಿಯೋನ ನೋಡಿದ್ದಕ್ಕೆ. ಮುಂದೆ ಮತ್ತೊಂದು ಒಳ್ಳೆಯ ಗಾರ್ಡನ್ ಕಂಟೆಂಟ್ ಜೊತೆ ಮತ್ತೆ ಸಿಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್. ಹ್ಯಾಪಿ ಗಾರ್ಡನಿಂಗ್. ಬ್ಯಾಕ್ಗ್ರೌಂಡಲ್ಲಿ ಹ್ಯಾಪಿ ಗಾರ್ಡನಿಂಗ್ ಹೇಳಿರೋದು ನನ್ನ ಮಗಳು ನೋಡಿ, ಮಿನಿ ಆ್ಯಂಕರ್. ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್, ಬಾಯ್.